ನನಗೆ ಆಸೆ ಇಲ್ಲ. ಆದ್ರೆ ನಾನು ರಾಜೀನಾಮೆ ಕೊಟ್ಟ ಮೇಲೆ ನಿಮ್ಮ ಪರಿಸ್ಥಿತಿಗಳ ಬಗ್ಗೆ ಯೋಚನೆ ಮಾಡಿ. ನೀವು ರಾಜೀನಾಮೆ ಕೊಡಬೇಡಿ. ನೀವು ಅಂದ್ರೆ ಪಾರ್ಟಿ, ಪಾರ್ಟಿ ಅಂದ್ರೆ ನೀವಿದ್ರೇನೆ ರಾಮರಾಜ್ಯ ಆಗೋದು. ಕೃಷ್ಣೇಗೌಡ್ರೆ, ಬಹುಮತ ಕೇಳಿದ್ರ ನೋಡಿದ್ರ? ಇಂಥ ಮುಟ್ಟಾಳುನಲ್ಲಿರೋದು ನನಗಿಷ್ಟ ಇಲ್ಲ. ನಾನು ನನ್ನ ಪಾರ್ಟಿ ಮೆಂಬರ್ಶಿಪ್ಗೆ ರಾಜೀನಾಮೆ ಕೊಡ್ತೀನಿ. ಬರ್ತೀನಿ. ನಮಸ್ಕಾರ. ಜೈ ಹಿಂದ್. ಶೇಷ ಹೋದ್ಮೇಲೆ ಈ ಕೃಷ್ಣ ಹುಟ್ಟಿ ಈಗ ಅವಶೇಷ ಆಗೋದಕ್ಕೆ ಹೋಗ್ತಿದ್ದಾನೆ. ಅಕ್ಷರ ದ್ರೋಹಿ ಇವನು. ಖಂಡಿತ ಆಪೋಸಿಷನ್ ಪಾರ್ಟಿಗೆ ಸೇರ್ಕೊಳ್ಳೋದು. ಯಾರು ಎಲ್ಲಾದ್ರೂ ಹೋಗ್ಲಿ, ನಮಗೆ ಇರೋರು ಮುಖ್ಯ. ನಿಮಗೆಲ್ಲ ತಿಳಿದ ಹಾಗೆ ನಾನು ಬಹುಮತಕ್ಕೆ ತಲೆ ಬಾಗೋದು. ನೀವೆಲ್ಲ ಏನ್ ಹೇಳ್ತಿರೋ ಹೇಳಿ. ವಾರ್ತೆಗಳ ಮುಖ್ಯಾಂಶಗಳು. ಮುಖ್ಯಮಂತ್ರಿಗಳಾಗಿದ್ದ ಶ್ರೀ ಸುಬ್ಬಣ್ಣನವರು ರಾಜೀನಾಮೆ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದವರು ಶ್ರೀ ರಾಮರಾಜು ಅವರನ್ನು ತಮ್ಮ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಶ್ರೀಯುತರು ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಮುಂದಿನ ವಾರ ಹೊಸ ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಪ್ರಕಟಿಸುವುದಾಗಿ ಶ್ರೀ ರಾಮರಾಜು ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನ್ಸೆನ್ಸ್. ನಮ್ಮ ದೇಶ ಪುಂಡ್ರು ಪೋಖ್ರಿಗಳ ಸಾಮ್ರಾಜ್ಯ ಆಗೋಯ್ತು. ಭರತ್, ಇನ್ಮೇಲೆ ಹೆಣ್ಮಕ್ಳು ಒಂಟಿಯಾಗಿ ಓಡಾಡೋಕ್ಕಾಗಲ್ಲ. ಎಸ್, ಯು ಆರ್ ರೈಟ್ ಆಶಾ. ನೋ ಸರ್, ಈ ರಾಮರಾಜು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಬಿಡೋದಿಲ್ಲ. ಅವನ್ನ ಮೀಟ್ ಮಾಡೋದಕ್ಕೆ ಇದೇ ಸರಿಯಾದ ಟೈಮ್. ಸರ್, ನಿಮ್ಮ ನೋಡ್ಬೇಕು ಅಂತ ಒಬ್ಬ ಯುವಕ ಬಂದಿದ್ದಾನೆ. ನೋಡೋದಕ್ಕೆ ತುಂಬಾ ರಫ್ ಆಗಿದ್ದಾನೆ. ಸಾಹೇಬ್ರೆ, ಆಪೋಸಿಟ್ ಪಾರ್ಟಿಯವರು ಗುಂಡಾಗಳನ್ನು ಕಳಿಸಿರ್ಬೇಕು. ಚೇ ಅವಸರ ಮಾಡಿ ರಾಜಕೀಯದಲ್ಲಿ ಆತರ ಎಲ್ಲ ನಿರ್ಧಾರ ತಗೋಬಾರ್ದು. ಮುಖಾನು ಆರಂತ ನೋಡೋಣ. ನೋಡು, ಅವನ್ನ ಕಳಿಸು. ಸರಿ ಸರ್. ಆಮೇಲೆ ನೀನು ಜೊತೆಲೇ ಬಾ. ಅಲ್ಲ ಸಾಹೇಬ್ರೆ, ನಾನ್ ಯಾಕೆ ಹೇಳ್ತೀನಿ ಅಂದ್ರೆ, ನೀವು ಅಧಿಕಾರದಲ್ಲಿರೋದ್ರಿಂದ ಆಪೋಸಿಟ್ ಪಾರ್ಟಿಯವರು ನಿಮ್ಮನ್ನ ಕೊಲ್ಲೋದಕ್ಕೆ ನೋಡ್ತಿರ್ತಾರೆ. ನಿನ್ನಂತ ವಿಶ್ವಾಸ ಸ್ನೇಹಿತರು ಇರುವಾಗ ನನ್ ಜೀವಕ್ಕೆ ಯಾಕೆ ಭಯ? ಹೌದು ಸಾಹೇಬ್ರೆ, ಹೌದು. ಯಾರು ನೀನು? ಭರತ್. ಯಾರು ಕಳಿಸಿದ್ದು? ನನ್ನನ್ನು ಕಳಿಸಿದ್ದು ಡಾಕ್ಟರ್ ಮಹೇಶ್ವರಿ, ನಿಮ್ಮ ಪಾರ್ಟಿ ಜನರಲ್ ಸೆಕ್ರೆಟರಿ ಶೇಷು. ಮುಂದಿನ ಮುಖ್ಯಮಂತ್ರಿಗಳ ಭವಿಷ್ಯದ ಬಗ್ಗೆ ಮಾತಾಡ್ಕೊಂಡು ಬಾ ಅಂತ. ಓ, ನೀನು ಕೊಲಗಾರ. ನಾಕಮ್ಮಿಂದ ಯಾರು ಬಿಡಿಸಿದ್ರು? ಈಗ ತಾನೇ ಹೇಳಿದ್ನಲ್ಲ, ಡಾಕ್ಟರ್ ಮಹೇಶ್ವರಿ, ಸೆಕ್ರೆಟರಿ ಶೇಷು. ನಿನಗೆ ಹುಚ್ಚಿ ಚಿಡಿತಾನೆ? ಡಾಕ್ಟರ್ ಮಹೇಶ್ವರಿ ಸತ್ತು ಎಷ್ಟು ದಿವಸ ಆಯ್ತು? ಬಹಳ ದಿವಸ ಆಯ್ತು. ಆದ್ರೆ ಅವ್ರು ಹ್ಯಾಕ್ ಸತ್ರು ಅಂತ ನಿಮಗ್ ಗೊತ್ತು. ಸೆಕ್ರೆಟರಿ ಶೇಷು ಹ್ಯಾಕ್ ಸತ್ತ ಅಂತಾನೂ ನಿಮಗ್ ಗೊತ್ತು. ಅದಕ್ಕೆಲ್ಲ ಸಾಕ್ಷಿ ನನ್ನ ಹತ್ರ ಇದೆ. ಪ್ರೈವೇಟ್ ಆಗಿ ಮಾತಾಡೋದಕ್ಕೆ ಕ್ಷೇಮ. ಇವ್ನ ಅರೆಸ್ಟ್ ಮಾಡಿ ಎಳ್ಕೊಂಡು ಬನ್ನಿ. ಬಿಡವನ್ನ. ನೀನು ಹೊರಗಡೆ ಹೋಗು. ಯೋಗಪ್ಪ, ಈ ತರ ಎಲ್ಲ ಮಾತಾಡಬಾರ್ದು. ರಾಜಕೀಯ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರು. ಏನಿದ್ ನಿನ್ ನಾಟಕ? ನಾಟಕ ನಿಮ್ದು, ಅದ್ರಲ್ಲಿ ನಂದೊಂದು ಸಣ್ಣ ಪಾತ್ರ. ಇದು ಡಾಕ್ಟರ್ ಮಹೇಶ್ವರಿ ಸಾಯೋದಕ್ಕಿಂತ ಮುಂಚೆ ಬರೆದಿಟ್ಟ ಡೈರಿ, ನಿಮ್ಮ ಮರಣ ಶಾಸನ. ಇದು ಸೆಕ್ರೆಟರಿ ಶೇಷುವಿನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ನಿಜವಾದ್ದು. ಇದು ಫೋಟೋಶೆಟ್ ಕಾಪಿ, ಒರಿಜಿನಲ್ ಕಾಪಿ ಬೇರೆ ಕಡೆ ಇಟ್ಟಿದ್ದೀನಿ. ಇದನ್ನ ನಾಳೆ ಅಪೋಸಿಷನ್ ಲೀಡರ್ಗೂ ಪ್ರೆಸ್ಗೂ ಕಳಿಸಿದ್ರೆ ನಿಮ್ಮ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ. ರಸ್ತೆಯಲ್ಲಿ ಜನ ಹುಚ್ಚನಾಗಿ ಗಟ್ಟಿಸ್ಕೊಂಡು ಬಂದಾಗ ಬರ್ತಾರೆ. ಇದೆಲ್ಲ ಪಾಸ್ ಬೋಗಸ್. ತಾರೀಖ್ ಇದೆ, ಸೀಲ್ ಇದೆ, ಸಿಗ್ನೇಚರ್ ಇದೆ. ಭರತ್, ಈಗ ನಿನಗೇನಾಗ್ಬೇಕು ಹೇಳು? ಮೊದಲು ಆ ಮುಟ್ಟಾಳನ್ನ ಹೊರಗೆ ಕಳಿಸು. ಯೋಗಪ್ಪ, ನೀನು ಹೋಗು. ಸಾಹೇಬ್ರೆ, ನಾನಿಲ್ಲಿಂದ ಹೋದ್ರೆ ನಿಮ್ ಜೀವಕ್ಕೆ ಅಪಾಯ. ಕೊಲೆ ನಿಮ್ ವ್ಯಾಪಾರ, ನಂದಲ್ಲ. ನೀನ್ ಇಲ್ಲಿದ್ರೆ ಈಗ್ಲೇ ಅಪಾಯ. ಹೋಗು. ಭರತ್, ಈಗ ನಿನಗೇನಾಗ್ಬೇಕು ಹೇಳು? ನನ್ನ ತಾಯಿನ ಕೊಂದಿದ್ಯಾರು? ನನ್ನ ತಮ್ಮ. ರಾಜಕೀಯದಲ್ಲಿ ನೀವೇನ್ ಬೇಕಾದ್ರೂ ಮಾಡ್ತಿರಲ್ಲ. ಓ, ಯಾರಿಗ್ ಬೇಕಾದ್ರೂ ಚೂರಿ ಹಾಕ್ತೀರಾ. ಓ, ಸ್ವಂತದವ್ರನ್ನ ಕೂಡ ಸರ್ವನಾಶ ಮಾಡ್ತೀರಾ. ಓ, ಖಂಡಿತ ಮಾಡ್ಲೇಬೇಕು. ಹಾಗಾದ್ರೆ ಈಗ ನೀನು ಉಳ್ಕೊಳ್ಳೋಕೋಸ್ಕರ ನಿನ್ ತಮ್ಮನ್ನ ಗಲ್ಲಿಗೇರಿಸ್ಬೇಕು. ಯಾಕೆ ಪೆಚ್ ಬೀಳ್ತಾ ಇದೆಯಾ? ಇದು ಪವರ್ ಪಾಲಿಟಿಕ್ಸ್. ರಾಜಕೀಯ ಚದುರಂಗದ ಆಟದಲ್ಲಿ ನಿಮಗೆಲ್ಲ ಅಭ್ಯಾಸ ಇರುತ್ತಾನೆ. ಮಿಸ್ಟರ್ ರಾಮರಾಜ್, ನಿಮ್ ತಮ್ಮನ್ನ ನೀವು ಜೈಲಿಗೆ ಕಳಿಸ್ತಿರೋ ಇಲ್ಲ ಇದನ್ನ ನಾನು ಪೇಪರ್ ಕಳಿಸ್ತೀರೋ? ಚಿಚಿ, ಹಾಗೆ ಮಾಡ್ಬೇಡಪ್ಪ. ಈ ತಕ್ಷಣ ನನ್ನ ತಮ್ಮನ್ನ ಒಳಗೆ ಹಾಕಿಸ್ತೀನಿ. ಆಮೇಲೆ ಇದ್ರ ಜೊತೆ ಒರಿಜಿನಲ್ ರಿಪೋರ್ಟ್ಸ್ ನನ್ನ ಕೈಯಲ್ಲಿ ಕೊಡ್ತೀಯಲ್ಲ? ಕೊಡಲ್ಲ. ಇಷ್ಟು ದಿನ ನೀ ಎಲ್ಲಾ ಮುಖ್ಯಮಂತ್ರಿಗಳು ಆಟ ಆಡಿಸ್ತಿದ್ದೆ, ಇದನ್ನ ಇಟ್ಕೊಂಡು ನಾನ್ ನಿನ್ಗೆ ಆಟ ಆಡಿಸ್ತೀನಿ. ಭರತ್, ನೀನು ತುಂಬಾ ಬುದ್ಧಿವಂತ. ನೀನು ರಾಜಕೀಯಕ್ಕೆ ಬಂದ್ರೆ ನನ್ನಾಗೆ ಬೇಗ ಮುಂದಕ್ಕೆ ಬರ್ಬೋದು.
ಯಾರಿಗ್ ಬೇಕು ನೀನ್ ಹೊಲಸು ರಾಜಕೀಯ? ಈಗ ನಿನ್ ತಮ್ಮನ್ ನೀನ್ ಅರೆಸ್ಟ್ ಮಾಡಿಸ್ತೀಯೋ ಇಲ್ಲ? ಅಯ್ಯೋ ಮಾಡ್ತೀನಿ, ಐಜಿಗೆ ಫೋನ್ ಮಾಡ್ತೀನಿ. ಓಹೋ ಬನ್ನಿ ಕಮಿಷನರ್ ಸಾಹೇಬ್ರೆ, ಬನ್ನಿ ಬನ್ನಿ. ನೀವ್ ಹೋಗ್ರ, ಕೂತ್ಕೊಳ್ಳಿ. ಹಾಕಿ ಒಂದ್ ರೌಂಡ್. ಮಿಸ್ಟರ್ ಭೀಮರಾಜ್, ನಿಮ್ಮನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀವಿ. ನನ್ನ ಹೌದು. ಏನು ಬೆಳಗಿನ ಗುಂಡ್ ಹಾಕ್ಬಿಟ್ಟಿದಿರೋ ಇಲ್ಲ ತಲೆಗಿಲ್ಲ ಕೆಟ್ಟಿದ್ಯಾ? ನಾನು ಯಾರು ಅಂತ ತಿಳ್ಕೊಂಡಿದ್ದೀರಾ? ನಾಳೆ ಸಿಎಂ ಆಗೋ ರಾಮರಾಜು ತಮ್ಮ ಭೀಮರಾಜು. ಸಿಎಂ ಆಗೋರೆ ಹೇಳಿದ್ದಾರೆ ನಿಮ್ಮನ್ನ ಅರೆಸ್ಟ್ ಮಾಡಿ ಅಂತ. ನಮ್ಮ ಅಣ್ಣನೇ ನನ್ನ ಅರೆಸ್ಟ್ ಮಾಡಕ್ ಹೇಳಿದಾನ? ಹೌದು, ನಿಮ್ಮ ಸ್ವಂತ ಅಣ್ಣನೇ. ಯಾಕೆ? ಡಾಕ್ಟರ್ ಮಹೇಶ್ವರಿ ಕೊಲೆ ಕೇಸ್ಗಾಗಿ. ಕಮಿಷನರ್, ನಾನ್ ನಮ್ಮ ಅಣ್ಣ ಹತ್ರ ಮಾತಾಡ್ಬೇಕು. ನಾವ್ ಆಫೀಸರ್, ಟೇಕ್ ಹಿಮ್ ಟು ಕಸ್ಟಡಿ. ನಮ್ಮ ಅಣ್ಣ ಹತ್ರ ಹೋಗ್ತೀನಿ, ಅಲ್ಲಿಗೆ ಬನ್ನಿ. ಭೀಮರಾಜ್, ಕಾನ್ಸ್ಟೇಬಲ್ಸ್, ಟೇಕ್ ಹಿಮ್. ನಿಮ್ ತಮ್ಮನ್ ಜೈಲ್ ಕಳಿಸುವಾಗ ನಿಮ್ ಮನ್ಸಿಗೆ ಏನ್ ಅನಿಸ್ತು? ಸಂತೋಷ ಅನ್ನಿಸ್ತು. ದೇಶಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ತಮ್ಮ ತನು ಮನ ಧನ ಇವುಗಳನ್ನ ಯಾಕೆ ಅರ್ಪಣೆ ಮಾಡಿದ್ರು ಹಾಗೆ ನಾನು ಅರ್ಪಣೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ. ನಿಮ್ಮ ತಮ್ಮ ಅವ್ರಿಗೆ ಒಂದ್ ವೇಳೆ ಫಾಸಿ ಶಿಕ್ಷೆ ಆದ್ರೆ ಅಪರಾಧಿಗಳಿಗೆ ಶಿಕ್ಷೆ ಆಗ್ಲೇಬೇಕಲ್ಲ. ನೋಡಿ, ಒಂದ್ ವೇಳೆ ನಾಳೆ ನಾನೇ ತಪ್ಪು ಮಾಡಿದ್ರು ಜನ ಬೇಕಾದ್ರೆ ನನ್ನನ್ನು ರಸ್ತೆನಲ್ಲಿ ನಿಲ್ಸಿ ಕಲ್ಲಿಂದ ಓಡಿಲಿ, ನಾನು ಖಂಡಿತ ಬೇಡ ಅನ್ನೋದಿಲ್ಲ. ಈಗ ನಾನೇ ಮುಖ್ಯಮಂತ್ರಿ ಆಗೋದಕ್ಕೆ ಯಾಕಪ್ಪ ಒಪ್ಕೊಂಡೆ ಅಂತಂದ್ರೆ ಶುದ್ಧವಾದ ರಾಜಕೀಯವನ್ನ ಮಾಡೋದಕ್ಕೋಸ್ಕರ, ರಾಮರಾಜ ಪ್ರತಿಷ್ಠೆ ಮಾಡೋದಕ್ಕೋಸ್ಕರ. ಜೈಲ್ನಲ್ಲಿರೋ ನಿಮ್ ತಮ್ಮವ್ರನ್ನ ಮೀಟ್ ಮಾಡಿದ್ರಾ? ಇಲ್ಲ. ಯಾಕೆ ಸರ್? ಯಾಕೆ ಅಂತಂದ್ರೆ ನನಗೆ ಪುರುಸೊತ್ತಿಲ್ಲ. ಪ್ರಜಾ ಚಿಂತನೆಯ ಬಗ್ಗೆ ಯೋಚನೆ ಮಾಡೋದಕ್ಕೆ ನನಗೆ ಹೊತ್ತಿಲ್ಲ. ನನಗೆ ಟೈಮ್ ಆಯ್ತು, ನಾನೇನು ಬರ್ತೀನಿ. ರೇ ಇನ್ಸ್ಪೆಕ್ಟ್ರೆ, ರೇ ಇನ್ಸ್ಪೆಕ್ಟ್ರೆ, ಯಾಕೆ ಆತರ ಕೂಕೋತಾ ಇದೀಯಾ? ಕೂಗೋತಾ ಇದೀಯಾ? ಏನ್ ಬೇಕು? ಕಾಫಿ ಕೇಳದ್ನಲ್ಲ, ಎಲ್ಲಿ? ಪದೇ ಪದೇ ಕಾಫಿ ತಂದ್ಕೊಡಕ್ಕೆ ಇದು ಹೋಟ್ಲ್ ಅಲ್ಲ. ನನ್ನನ್ನು ಯಾರು ಅಂತ ತಿಳ್ಕೊಂಡಿದ್ಯಾ? ಯು ಆರ್ ಎ ಪ್ರಿಸ್ನರ್ ನೌ. ಗುಡ್ ಮಾರ್ನಿಂಗ್ ಇನ್ಸ್ಪೆಕ್ಟರ್. ಗುಡ್ ಮಾರ್ನಿಂಗ್ ಭರತ್, ಪ್ಲೀಸ್ ಕಮ್. ಏನು, ಏನ್ ವಿಷಯ? ನಾನ್ ಸ್ವಲ್ಪ ಅವ್ರ ಹತ್ರ ಮಾತಾಡ್ಬೇಕಾಗಿತ್ತು. ಪ್ಲೀಸ್. ಏನ್ರಿ ಭೀಮರಾಜ್, ಕ್ಷೇಮವಾಗಿದ್ದೀರಾ? ಏನೋ ಭರತ್, ಕ್ಷೇಮವಾಗಿದೆಯಾ? ಕಾಲ ನೋಡಿದ್ರ ಎಷ್ಟು ಬೇಗ ಬದಲಾಗೋಯ್ತು. ಮಿಸ್ಟರ್ ಭೀಮರಾಜ್, ನೀವು ನನ್ನ ಭವಿಷ್ಯನೇ ಬರೆಯಕ್ ಕೊಟ್ಟಿದ್ರಲ್ಲ, ಅದಕ್ಕೆ ನಿಮ್ಮನ್ನ ಎಳೆ ನಿಂಬೆಕಾಯಿ ಅನ್ನೋದು. ಏನಂದೆ? ಜೀವನ ಒಂದು ಚದುರಂಗದ ಆಟ ಇದ್ದಾಗೆ. ಜಾಣ್ತನದಿಂದ ಆಟ ಆಡಿದ್ರೆ ನಂತರ ಹೀಗಿರ್ಬೋದು, ಮುಟ್ಟಾಳಂತರ ಆಟ ಆಡಿದ್ರೆ ನಿಮ್ ತರ ಯಾವಾಗಲೂ ಕಂಬಿ ಎಣಿಸ್ತಾ ಇರ್ಬೋದು. ಏಯ್, ನಾನು ಹೊರಗಡೆ ಬಂದ್ರೆ ನಿನ್ ಏನ್ ಮಾಡ್ತೀನಿ ನೋಡ್ತಾ ಇರು. ಏನು ಮಾಡಕ್ಕಾಗಲ್ಲ. ಈ ಸಲ ನೀನು ಕಾನೂನು ಕೈಯಿಂದ ತಪ್ಪಿಸ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ನಿನ್ ಸ್ವಂತ ಅಣ್ಣ ಮುಖ್ಯಮಂತ್ರಿ ಆಗೋನೆ ನಿನ್ನ ಮುಖಕ್ಕೆ ಕ್ಯಾಕರ್ ಸುಗಿದಿದ್ದಾರೆ, ಅದು ಪಬ್ಲಿಕ್ ಮೀಟಿಂಗ್ ಅಲ್ಲಿ. ಹೌದು, ಈ ನನ್ನ ಮಗ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ನಾನು ಮಾಡಬಾರದನ್ನೆಲ್ಲ ಮಾಡ್ದೆ. ಅವನಿಗೊಂದು ಸ್ಥಾನ ಸಿಗೋ ತನಕ ನನ್ನ ತಪ್ಪುಗಳನ್ನೆಲ್ಲ ಮುಚ್ಚಿಟ್ಟ. ಈಗ ನನಗೆ ಮೋಸ ಮಾಡಿದಾನ. ಇವನೊಬ್ಬ ಅಣ್ಣನ. ಅಯ್ಯೋ ಪಾಪ, ನಿಮ್ಮ ಅಣ್ಣಂಗೋಸ್ಕರ ನೀನು ಮಾಡಬಾರದ್ದೆಲ್ಲ ಮಾಡ್ದೆಲ್ಲ. ಹೌದು, ತಾನು ಮುಖ್ಯಮಂತ್ರಿ ಸೀಟ್ ಗಿಟ್ಟಿಸ್ಕೋಬೇಕು ಅಂತ ಜನಗಳ ಹತ್ರ ಒಳ್ಳೆ ಹೆಸರು ತಗೊಳಕ್ಕೆ ನನಗೆ ರೌಡಿ ಅಂತ ಪಟ್ಟ ಕಟ್ಟಿದ್ದಾನೆ. ನಾನು ರೌಡಿ ಕೆಲಸ ಮಾಡಿದ್ ಯಾರಿಗೋಸ್ಕರ? ಅವನಿಗೋಸ್ಕರ ತಾನೆ. ಓ, ಹಾಗಾದ್ರೆ ಡಾಕ್ಟರ್ ಮಹೇಶ್ವರಿನ ಕೊಲ್ಲು ಅಂತ ನೀನು ಹೇಳಿದ್ದು ನಿಮ್ಮ ಅಣ್ಣ ತಾನೆ? ಈಗ ನೀನು ಅರೆಸ್ಟ್ ಮಾಡಿಸಿ ತಾನು ನ್ಯಾಯಕ್ಕೋಸ್ಕರನೇ ಬದುಕಿರೋದು ಅಂತ ಹೇಳ್ಕೊತಾ ಇದ್ದಾನೆ. ಮಿಸ್ಟರ್ ಭೀಮರಾಜ್, ಇದೇ ರಾಜಕೀಯದ ಚದುರಂಗ. ಉಗಿ ಅವನ ರಾಜಕೀಯಕ್ಕೆ. ನಾನೀಗ ಲಾಕಪ್ ನಲ್ಲಿ ಇಲ್ದೇ ಇದ್ದಿದ್ರೆ ತೋರಿಸ್ತಿದ್ದೆ ನನ್ನ ಕೈ ಚಳಕಾರ. ಅವನು ಚದುರಂಗ ಆಡ್ತಾ ಇರಬಹುದು, ನಾನು ಆ ಚದುರಂಗದ ಬೋರ್ಡ್ ಅನ್ನೇ ಮುರಿದು ಚೂರ್ ಚೂರ್ ಮಾಡ್ಬಿಡ್ತೀನಿ. ಬೋರ್ಡ್ ಮುರಿದ್ರೆ ಏನು ಪ್ರಯೋಜನ ಇಲ್ಲ ಭೀಮರಾಜ್. ಅಲ್ಲ, ನಿನಗೆ ಇಷ್ಟೊಂದು ಇನ್ಫ್ಲೂಯೆನ್ಸ್ ಇದೆ, ಯಾಕೆ ಬೇಲ್ ಮೇಲೆ ಈಚೆ ಬರಬಾರ್ದು? ಪ್ರಯತ್ನ ಪಟ್ಟೆ, ಯಾವ ಕಡೆನೂ ನನ್ನ ಪ್ರಭಾವ ನಡೀಲಿಲ್ಲ. ಹಾ, ಈಗ ಗೊತ್ತಾಗ್ತಾ ಇದೆ ಇದಕ್ಕೆಲ್ಲ ಕಾರಣ ನಮ್ಮಣ್ಣನೇ ಅಂತ. ಚೆನ್ನಾಗಿದ್ದೀರಾ? ಇದೆಲ್ಲ ನನಗೆ ಯಾಕಪ್ಪ? ಯೋಗಪ್ಪ, ಮುಖಂಡರನ್ನ ದರ್ಶನ ಮಾಡೋರ ಸಭ್ಯತೆ ಈ ರೀತಿ ಅಲ್ಲ. ನನ್ ಕ್ಯಾಬಿನೆಟ್ ವಿಷಯ, ಗೃಹ ಖಾತೆ, ಗವರ್ನರ್ಸ್ ಬಂಗ್ಲೆಯಲ್ಲಿ ತೀರ್ಮಾನ ಮಾಡ್ತೀನಿ. ಹಲೋ, ಹೌದು, ಮುಖ್ಯಮಂತ್ರಿಗಳ ಮನೆಯಿಂದ. ನೀವ್ಯಾರು ಮಾತಾಡೋದು?
For more updates, like, comment, subscribe to our channel.